ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಚಿಕ್ಕಮಸ್ಕಲ್ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರ ನಡುವೆ ಉದ್ಭವಿಸಿರುವ ಸಮಸ್ಯೆಯನ್ನು ಬಗೆಹರಿಸಲು ಶಾಸಕ ಎಸ್ಸಿ ಬಾಲಕೃಷ್ಣ ಅವರು ಇಂದು ಖುದ್ದು ಅಖಾಡಕ್ಕಿಳಿದು ಸಂಧಾನ ಪ್ರಕ್ರಿಯೆ ನಡೆಸಿದರು. ನಮಸ್ಕಾರ. ಈಗ ತಹಶೀಲ್ದಾರರು ಆದೇಶ ಮಾಡಿ ದುಡ್ಡು ಕಟ್ಟಿ ಅಂತ ಕೊಟ್ಟಿರೋವು ಇನ್ನೂ ಒಪ್ಪಂದ್ರ ಆಗಿಲ್ಲ. ಬಟ್ ತಹಶೀಲ್ದಾರ್ ಆದೇಶ ಐತೆ, ಇಲ್ಲಿ ತೋರಿಸ್ತಾ ಇದೀನಿ ನಿಮ್ಮ RFOಗೆ. ಅದನ್ನ ಬಿಟ್ಬಿಟ್ಟು ಪಾಣಿ ಆಗಿರೋ ಬಿಟ್ಬಿಟ್ಟು ಬಾಕಿದೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಹೇಳಿ ಅವ್ರಿಗೆ. ಇಲ್ಲ ಸುಮ್ಮನೆ ಘರ್ಷಣೆ ಆಯ್ತದೆ, ನಾನೇ ನಿಂತ್ಕೋತೀನಿ. ಅವಾಗ ಇನ್ನೇನಾಯ್ತದೆ ನಮ್ಮ ರೈತರ ಪರವಾಗಿ ನಾವು ಸರ್ ರಿಸರ್ವ್ ಫಾರೆಸ್ಟ್ ಆಗಿದ್ರೆ ನೀವು ನಮಗೆ ಮುಂಜೂರು ಆದಾಗ ಗೋಮಾಳ ಅಂತಿತ್ತು. ನಾವು ಮುಂಜೂರು ಮಾಡಿದಾಗ ನೀವು ಅವತ್ತೇ ರಿಸರ್ವ್ ಫಾರೆಸ್ಟ್ ಮಾಡ್ಕೊಂಡ್ಬಿಟ್ರೆ ಒಳಗೆ ಯಾರು ಗೊತ್ತಿಲ್ವಲ್ಲ ನಾವು. ಈಗ ಆಗೈತೆ, ನಾವೇನು ನಿಮ್ಗೆ ವಾದ ಮಾಡ್ತಾ ಇಲ್ಲ. ನಮ್ಗೆ ಯಾರು ಈಗ ತಹಶೀಲ್ದಾರರು ಕಿಮ್ಮತ್ತು ದುಡ್ಡು ಕಟ್ಟಿ ಅಂತ ನಾನು ಲೆಟರ್ ಕೊಟ್ಟವ್ರು ಇಲ್ಲಿ ಹೇಳಿ. ಅವನ್ ಬಿಟ್ಟು ಬಾಕಿದ್ ಏನು ಇಲ್ದೇ ಇರೋ ದಾಖಲಾತಿ ಏನು ಇಲ್ದಿರೋ ಮಾಡ್ಕೊಂಡು ಹೋಗ್ಲಿ, ನಾವೇನು ಕೇಳಕ್ ಬರಲ್ಲ. ಒಂದ್ ನಿಮಿಷ ನೋಡ್ರಿ, ಕೇಳ್ರಿ, ಸುಮ್ಮನೆ ಇಲ್ದಿರೋ ಮಾಡಕ್ ಹೋಗ್ಬಿಡ್ರಿ. ಸರ್ ಸರ್ ಸರಿ ಸರ್ ಸರಿ ಸರ್ ಆಯ್ತು ಸರ್ ಆಯ್ತು ಸರ್ ಫೋನ್ ಮಾಡಿ ಈಗ ಹೇಳಿವ್ರಿ, ಇದನ್ನ ಬಿಟ್ಬಿಟ್ಟು ಇದನ್ನ ಇದ್ರೆ ಬಿಟ್ಬಿಡಿ. ಸರಿ ಸರ್. ಇದೇನು ಇಲ್ದೇ ಇರೋನ ನೀವೇನೋ ಮಾಡ್ಕೊಳ್ಳಿ. ಕೇಳಪ್ಪ, ಅದೇನು ಮಾಡಕ್ ಆಗಲ್ಲ. ಅದೇನು ಈ ತರ ಲೆಟರ್ ಇಲ್ದೇ ಇರೋದನ್ನ ಪಾಣಿ ಇದ್ದು ಈ ತರ ಲೆಟರ್ಗಳಿದ್ದು ಅವಿದ್ರೆ ಮಾತ್ರ ನಿಮ್ಗೆ ರಕ್ಷಣೆ. ಇಲ್ಲದೆ ಹೋದ್ರೆ ಯಾವ್ದೇ ಕಾರಣಕ್ಕೆ ಆಗಲ್ಲ. ನಮ್ದು ಇವಾಗ ರೆವಿನ್ಯೂ ತಹಶೀಲ್ದಾರ್ಗೆ ಕರ್ಕೊಂಡ್ಬಂದು ನಿಂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ಹೊಡಿರಿ. ಏನ್ ಅರ್ಜೆಂಟ್ ಏನು ಗಿಡ ನೆಟ್ಬಿಟ್ಟು ಮೇಲೆ ಬಿಡ್ತೀರಾ? ಮತ್ತೆ ನೋಟಿಸ್ ಕೊಟ್ಟವ್ರಿಗೆ ತೀರ್ಮಾನ ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳನ್ನ ಬಿಟ್ಬಿಟ್ಟು ನೀವು ಜಿಲ್ಲಾಧಿಕಾರಿ ಆದೇಶ ತಂದಿದ್ದೀರಾ ನೀವು? ನಮ್ಮ ಲ್ಯಾಂಡ್ಗೆ ನಾವು ಜಿಲ್ಲಾಧಿಕಾರಿ ಹತ್ರ ಹೋಗೋಣ. ಫಾರೆಸ್ಟ್ ರಿಸರ್ವ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಅಧಿಕಾರಿ ಜಿಲ್ಲಾಧಿಕಾರಿನೇ. ನಿಮ್ ಲ್ಯಾಂಡ್ ಅಂತ ಹೇಳಕ್ಕೂ ನಮ್ ಲ್ಯಾಂಡ್ ಅಂತ ಹೇಳಕ್ಕೂ ಜಿಲ್ಲಾಧಿಕಾರಿನೇ. ಒಳ್ಳೆ ಎಂಡಸ್ಮೆಂಟ್ ಕೊಟ್ಬಿಡಿ. ಜಿಲ್ಲಾಧಿಕಾರಿಗಳಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಎಂಡಸ್ಮೆಂಟ್ ಬರ್ಸ್ಕೊಂಡಿರ್ತಾವೆ. ಬೆಳಿಗ್ಗೆ ಹೊಡ್ಕೊಳ್ಳೋದು ಜಿಲ್ಲಾಧಿಕಾರಿನೇ ಲೆಕ್ಕ ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿ ತೀರ್ಮಾನ ಮಾಡೋದು. ಜಿಲ್ಲಾಧಿಕಾರಿಗಳು ತಕ್ಕ ಯಾಕೆ ಹೋಗ್ತೀರಾ? ಸಾಹೇಬ್ರ ಮುಂದೆ ಹೇಳಿದ್ರು, MLA ಅವರು ಹೇಳಿದ್ರು, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಇವರು. ಈಗ ಈ ಕಚೇರಿಯಲ್ಲಿ ಇದೇ ಇರ್ಲಿ ಒಂದ್ ನಿಮಿಷ. ಈಗ ನಾನ್ ಹೇಳೋದು ಒಂದು ನಮ್ಮ ಜಿಲ್ಲಾಧಿಕಾರಿ ಅಲ್ವಾ, ಈಗ ಹಕ್ಕುಪತ್ರ ಕೊಟ್ಟಿರೋರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ಇಲ್ಲಿ ಬಂದು ಯಾರ್ದು ಒಂದು ತೀರ್ಮಾನ ಮಾಡ್ಬೇಕಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಲ್ವಾ? ಈಗ ನೋಡ್ರಿ, ನಮ್ಮ ಮೇಲೆ ಒಂದು ಕೇಸ್ ಆಗ್ಬೋದು. ಗಲಾಟೆ ಮಾಡ್ಕೋಬೇಕಾದ್ರೆ ಗಲಾಟೆ ಮಾಡ್ಕೊಂಡು ರೆಡಿ ಇದೀವಿ ನಾವು ರೈತರ ಪರವಾಗಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ. ನೀವು ಸುಮ್ಮನೆ ಅನವಶ್ಯಕವಾಗಿ ಈಸಿಯಾಗಿ ಆಗುವಂತ ಕೆಲಸನ ಮೇಲಾಡ್ಕೋತಾ ಇದ್ದೀರಾ ಅಷ್ಟೇ. ಯಾವ್ದೋ ಬಲವಂತ ಬಂದು ಹೊಡಿಯಕಾಯ್ತದ ಇದನ್ನ? ನಿಮ್ DFO ಎಲ್ಲಾರು ಕರೆಸಿ ಬರ್ತೀನಿ ನಾನು. ಒಂದ್ ಡೇಟ್ ಫಿಕ್ಸ್ ಮಾಡ್ರಿ, ಕೇಳ್ರಿ. DC ಬರ್ಲಿ, DFO ಬರ್ಲಿ. 5 ನಿಮಿಷ ನಾನು ಓಡ್ಸಕ್ 5 ನಿಮಿಷ ಓಡ್ಸಕ್ ನಿಮ್ ನಾನು. ಏನ್ರಿ ಇದು ಒಳ್ಳೆ ಒಂಥರ ದೌರ್ಜನ್ಯ ಮಾಡ್ತಾ ಇದ್ರಲ್ರಿ ಬಂದಿ. ಕೇಳ್ರಿ ಒಂದ್ ನಿಮಿಷ. ಎನ್ಕ್ರೋಚ್ಮೆಂಟ್ ಇದ್ರೆ ಅದನ್ನ ನೀವು ಜಿಲ್ಲಾಧಿಕಾರಿಗಳಿಗೆ ಬಿಡಿಸ್ಕೊಳ್ಳಿ, ತೆರವುಗೊಳಿಸ್ಕೊಡಿ. ನಿಮ್ದು ಏನೈತೆ ನಮ್ದು ನಮ್ಮ ಅಡ್ವಾನ್ಸ್ ಫಿಕ್ಸ್ ಮಾಡ್ಕೊಟ್ಬಿಡ ಕೇಳಿ. ನಮ್ಗೆ ಪೋಡಿ ಮಾಡ್ಕೊಟ್ಬಿಡ ಕೇಳಿ. ಪೋಡಿ ಆದ್ಮೇಲೆ ನೀವು ಎಷ್ಟು ಬೇಗ ಜಾಗ ಮಾಡ್ಕೊಳ್ಳಿ, ನಾವು ಕೇಳಲ್ಲ. ಪೋಡಿ ಮಾಡೋದು ನೀವು ಮಾಡ್ತೀರಾ? DC ಪೋಡಿ ಯಾವುದೇ ಕಾರಣಕ್ಕೂ ಮಂಜೂರಾತಿ ಕೊಡೋದಿಲ್ಲ. ಕೊಟ್ಬಿಟ್ರೆ ಕೇಳ್ತಾರದ್ ನಾವು. ನೀವು ಮುಂದೆ ಕೇಳ್ರಿ. ಈಗ ಈ ಒಂದು ಹೊಸ ಕಾನೂನು ತಂದವರ ಕೃಷ್ಣಮ್ಮನಗೌಡರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ತಗೊಳ್ಳಿ ಅಂತ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ನೀವು ಕೊಡಲ್ಲ ಅಂತ ಗೊತ್ತು. ನಾವೀಗ 50-53 ನಿಮ್ಮ ಹತ್ರ ಬರೋದಿಲ್ಲ. ಹಿಂದೆ ಆಗಿರೋನ ಇತ್ಯರ್ಥ ಆಗ್ಬೇಕು, ಪೋಡಿ ಆಗ್ಬೇಕು. ನೀವು ಹಿಂದೆ ಆಗಿರೋಕ್ಕೂ ಹೋಗಿ ದೌರ್ಜನ್ಯ ಮಾಡಿದ್ರೆ ಹಿಂಗೆ ಇಲ್ಲ. ನಾನು ಈಗ ತಾವ್ ಹೇಳ್ದಂಗೆ ಈಗ RTC ಏನ್ ಬರ್ತಾ ಇದೆ ಅವ್ರನ್ನ ಯಾವ್ದು ನಾವು ಟಚ್ ಮಾಡ್ತಾರೆ. ಈಗ RTC ಬರ್ತಾ ಇರೋರ್ನ ನೀವು ಟಚ್ ಮಾಡಬೇಡಿ. ನಂಬರ್ 1. RTC ಪೋಡಿ ಆಗತಕ್ಕ ಟಚ್ ಮಾಡಬೇಡಿ. ಅವ್ರು ಪೋಡಿ ಆಗ್ಲಿ, ಪೋಡಿ ಆದ್ಮೇಲೆ ನೀವು ಬನ್ನಿ ಒಳಕ್ಕೆ ಅವ್ರಿಗೆ ಹೇಳಿ ಪೋಡಿ ಮಾಡಿಸ್ಕೊಳ್ಳಿ ಅಂತ. DC ಬರೀ ಪೋಡಿ ಮಾಡ್ಕೊಡಿ ಇವ್ರಿಗೆ ಅಂತ. ಅದನ್ನ ನಾವು ಮುಟ್ತಾ ಇಲ್ಲ. RTC ಬಂದಿರೋರು ನಾವು ಮುಟ್ತಾ ಇಲ್ಲ. ಅವ್ರನ್ನ ಆಮೇಲೆ ಇವರು ಅಷ್ಟೇ ಅರ್ಜಿ ಹಾಕೊಂಡ್ರೆ ನಾವೇನ್ ಮಾಡಕ್ಕಾಗಲ್ಲ. ಈ ತರ ತಹಶೀಲ್ದಾರ್ ಆದೇಶ ದುಡ್ಡು ಕಟ್ಟಿ ಅಂತ ಮಾಡಿರೋಕೆ ನೀವು ಮುಟ್ಟಕ್ ಹೋಗ್ಬೇಡಿ. ಬಾಕಿ ಏನಾರ ಇದ್ರೆ ನೀವು ಮಾಡ್ಕೊಂಡೋಗಿ. ತಹಶೀಲ್ದಾರ್ ಯಾವ್ಯಾವ್ದು ಈ ಜಾಗನ ಆದೇಶ ಮಾಡವ್ರೆ ದುಡ್ಡು ಕಟ್ಟಿ ಅಂತ. ಈ ದುಡ್ಡು ಕಟ್ಟಿ ಅಂದ್ರೆ ರೆವಿನ್ಯೂ ಲ್ಯಾಂಡ್ ಅಂದ್ರೆ ಆದೇಶ ಮಾಡೋದು ತಹಶೀಲ್ದಾರ್. ಇವು ನಮ್ಮವು ಅವಾಗಲೇ ದುಡ್ಡು ಕಟ್ಟಿ ಎಲ್ಲ ಮಾಡ್ಕೋಬಹುದಾಗಿತ್ತು. ಇವು ಏನ್ ಮಾಡುವ? ನಮ್ಮದು ದುಡ್ಡಿಲ್ಲ, ಎಲ್ಲಿ ತರುವ? ಎಲ್ಲಾ ವಿದ್ಯಾವಂತರು ಇರ್ಬೇಕಲ್ಲ ಅಲ್ಲಿ. ಈಗ ನೋಡಿ, ಈಗ ನೀವು ನಾಳೆ ಟ್ರೆಚ್ ಹೊಡ್ಕೊಂಡು ಹೋದ್ರು ನಾಳೆ ಬಂದು ನಾವು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ ತುಳಿಸ್ಕೊಂಡು. ಇದರಿಂದ ಏನು ಪ್ರಯೋಜನ ಏನು? ಈಗ ನೀವು ಹೊಡ್ಕೊಂಡು ಹೋಗ್ಬಿಡ್ತೀರಾ ಅನ್ಕೊಳ್ಳಿ. ನಾಳೆ ಪುನಃ ಬರ್ತೀವಿ ನಾವು ಮುಚ್ಕೊಂಡು ಪುನಃ ಹೊಲ ನಾವು ಗಿಡ ನೆಡ್ತೀವಿ ಬಂದು ಎಲ್ಲ ಸೇರ್ಕೊಂಡು ರೈತೆಲ್ಲ ಸೇರ್ಕೊಂಡು. ನಾನು ಸೇರ್ಸ್ಕೊಂಡ್ಬತ್ತೀನಿ ಜನನ.
ಪ್ರಯೋಜನ ಏನಾಯ್ತದೆ? ನೀವು ಅವ್ನು ಯಾವ ಕಾಂಟ್ರಾಕ್ಟರ್ಗೆ ಟ್ರೆಚ್ ಹೊಡಿಯಕ್ಕೆ ಕಾಸು ಕೊಟ್ಟಿದ್ರೆ ಅವ್ನು ಒಂದು ಕಾಂಟ್ರಾಕ್ಟರ್ ಟ್ರೆಚ್ ಹೊಡಿತಾನೆ. ಅದ್ರೊಳಗೆ ಏನ್ ಬಿದ್ರು ಈಗ ದಯಮಾಡಿ ನೋಡಿ, ಇರೋ ನಿಮಿಷ ನಿಮ್ DFO ಇವ್ರಿಗೆ ಹೇಳಿದ್ದೀನಿ, DFO ಅವ್ರಿಗೆ ಇದನ್ನ ಬಿಟ್ಬಿಟ್ಟು ಬಾಕಿ ಏನಾದ್ರು ಮಾಡ್ಕೊಳ್ಳಿ.